ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಈ ದಿನ ದಲಿತ ಮುಖಂಡಗಳೆಲ್ಲ ಮುಖಾಂತರ ನಾವು ಈ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಹಿರಿಯ ದಲಿತ ಮುಖಂಡರೆಲ್ಲ ಸೇರಿ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯನ್ನ ಬಿಬಿ ರೋಡ್ ಮುಖಾಂತರ ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ನಾವು ಸಮಾವೇಶ ನಡೆಸ್ತಾ ಇದ್ವಿ. ಕಾರಣದಷ್ಟೇ ಮಾಡಿರುವ ಈ ಗದಾಧರರನ್ನ ಕೂಡಲೇ ಬಂಧಿಸಬೇಕು ಅಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ರೆ ಪೊಲೀಸರು ಯಾರೇ ಎಸ್ಸಿಗಳು ತೀರ್ಕೊಂಡ್ರು ಅಟ್ರಾಸಿಟಿ ಆದ್ರೂ ದಲಿತ ಒಬ್ಬ ಕಾರು ಚಾಲಕ 7ನೇ ತಾರೀಕು ಕೆಲವರು ನೋವುಗಳಿಂದ ಅವರಿಗೆ ಕೆಲವರು ಕಾರು ಚಾಲಕನ ಹುದ್ದೆಯನ್ನ ಸರ್ಕಾರಿ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ಆಮಿಷವನ್ನು ಒಡ್ಡಿ ಮಾನ್ಯ ಸಂಸದರ ನೇತೃತ್ವದಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಏನು 25ರಿಂದ 40 ಲಕ್ಷಕ್ಕೆ ಬೇಡಿಕೆ ಇಟ್ಟು 30 ಲಕ್ಷದವರೆಗೂ ಹಣವನ್ನ ಪಡ್ಕೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ಸುಮಾರು 2-3 ವರ್ಷದಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಆಗಲಿ ಅವ್ರಿಗೆ ಕೆಲಸವನ್ನಾಗಲಿ ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ಆ ಬಾಬು ಅನ್ನೋ ಒಬ್ಬ ಯುವಕ ಅನೇಕ ಕಡೆ ಸಾಲವನ್ನು ಮಾಡಿ ಅವರಿಗೆ 40 ಲಕ್ಷ ವಂಚಿಕೆಗಳನ್ನು ಕೊಟ್ಟಿರ್ತಾರೆ. ಇದನ್ನ ಬಡ್ಡಿ ರೂಪದಲ್ಲಿ ಕೂಡ ನಾವು ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ನಾವು ಹಬ್ಬ ಆಕ್ಸಿಡೆಂಟ್ ಆಗಿ ಸತ್ತವಂತ 13 ಲಕ್ಷ 11 ಲಕ್ಷ ಅವರು ಕೊಟ್ಟಿರ್ತಾರೆ. ಆದ್ರೆ 2-3 ವರ್ಷ ಆದ್ರೂ ಕೂಡ ಅವರಿಗೆ ಸರ್ಕಾರಿ ಕೆಲಸ ಕೊಡ್ತಕ್ಕಂಥ ಕೆಲಸ ಇವ್ರು ಯಾರು ಮಾಡಿರಲಿಲ್ಲ. ಇವರು ಈಗ ಏನು ಆಮಿಷವನ್ನು ದುಡ್ಡು ತಗೊಂಡಿದ್ರು ಇವರು ಇದೇ ಉದ್ಯೋಗ ಅಂತ ನಾವು ಕೂಡ ಭಾವಿಸಿದ್ದೀವಿ. ಇವರು ಮಾನ್ಯ ಪ್ರಭಾವಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಯಲ್ಲಿ ಮಾತುಕತೆ ಮಾಡಿ ನೀವು ಉದ್ಯೋಗ ಪಡಿಸಿದಂತ ಈ ಹುಡುಗರಿಗೆ ಅವರ ಹಣವನ್ನು ಪಡ್ಕೊಂಡಿದ್ದಂಥದ್ದು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಅನುಕೂಲ ಆಗದೆ 7ನೇ ತಾರೀಕು ಬೆಳಿಗ್ಗೆ ಅವರು ಮನೆಯಿಂದ ಬಂದಂತವರು ಜಿಲ್ಲಾಡಳಿತ ಭವನದಲ್ಲಿ ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾರೆ. ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು 4 ಪುಟಗಳಷ್ಟು ಡೆತ್ ರೋಡ್ ಅಲ್ಲಿ ಬರೆದಿದ್ದಾರೆ. ಡೆತ್ ರೋಡ್ ಅಲ್ಲಿ ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರು ಆದಂತಹ ಸುಧಾಕರ್ ಅವರು, ನಾಗೇಶ್ ಅವರು, ಮತ್ತೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಮಂಜುನಾಥ್ ಅವರು 3 ಜನರ ಮೇಲೆ ಅವರು ಡೆತ್ ರೋಡ್ ಅನ್ನು ಬರೆದು ಅವರು ಸಾವಿಗೆ ಶರಣಾಗಿರ್ತಕ್ಕಂಥದ್ದು. ಆ ಸಂಪೂರ್ಣವಾಗಿ ಆ ಡೆತ್ ರೋಡ್ ಅಲ್ಲಿ ಹೇಳುತ್ತೆ ಈ 3 ಜನ ನನ್ನ ಸಾವಿಗೆ ಕಾರಣ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಆಗಿರ್ಬೋದು ಕಾನೂನು ರೀತಿ ಕ್ರಮ ತಗೊಂಡು ನಮ್ಮ ಸಂಸಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಅವನು ನೇಣಿಗೆ ಶರಣಾಗಿದ್ದಾನೆ. ಇದನ್ನ ನಾವು ಈ ತಾಲೂಕಿನಾದ್ಯಂತ ನಾವು ಏನು ದಲಿತ ಸಮುದಾಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತು ಇವತ್ತು ನಾವು ಈ ಹೋರಾಟದ ಮುಖಾಂತರ ಈ ಏನು ಈ ಕೃತ್ಯವನ್ನು ಎಸಗಿರ್ತಕ್ಕಂಥ ಮೂವರನ್ನು ಬಂಧಿಸಬೇಕು, ಅವರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಅನ್ನುವಂಥ ಕಾರಣ ನಿಟ್ಟು ಇವತ್ತು ನಾವು ಹೋರಾಟವನ್ನು ನಾಂದಿ ಆಡಿದ್ವಿ. ಮುಂದಿನ ದಿನಗಳಲ್ಲಿ ಅವರನ್ನ ಏನಾದರೂ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾವು ಚಿಕ್ಕಬಳ್ಳಾಪುರ ಬಂದ್ ಮಾಡೋದಾಗಿರ್ಬೋದು ಅಥವಾ ಲೋಕಸಭಾ ವ್ಯಾಪ್ತಿಯಲ್ಲಿ ಕೂಡ ನಾವು ಬಂದ್ ಮಾಡತಕ್ಕಂಥ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ನಾವೀಗಾಗಲೇ ಸರ್ಕಾರದ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ವಿ. ಆ ಕುಟುಂಬಕ್ಕೆ ನೀವು ಸಾಂತ್ವನ ಹೇಳ್ಬೇಕು, ಅವರಿಗೆ ಸರ್ಕಾರದ ವತಿಯಿಂದ ಕೆಲಸ ಇನ್ನಿತರ ಕೆಲಸಗಳನ್ನು ಕೊಡಬೇಕು ಅಂತ ನಾವು ಮನವಿಯನ್ನು ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದಾರೆ, ನಮ್ಮ ಕೈಯಲ್ಲಿ ಇದೆ. ಆ ವ್ಯಕ್ತಿ ಬಾಬು ತಾಯಿಗೆ ತಿಂಗಳಿಗೆ 5,000 ಮಾಶಾಸನ ಕೊಡ್ತಕ್ಕಂಥದ್ದು ಈಗಾಗಲೇ ಆದೇಶ ಮಾಡಿದ್ದಾರೆ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ 4.5 ಲಕ್ಷ ಏನು ಸಾವಿಗೆ ಶರಣಾದಂತ ವ್ಯಕ್ತಿಯ ಹೆಂಡತಿಗೆ ಅಕೌಂಟ್ ಹೋಗ್ತಕ್ಕಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಮಾಡಿದೆ. ಸರ್ಕಾರದ ವತಿಯಿಂದ ಆಕೆಗೆ ಒಂದು ಕೆಲಸ ಕೊಡ್ತಕ್ಕಂಥದ್ದು ಮತ್ತು ಆ ಸತ್ತಾದ ವ್ಯಕ್ತಿಯ ಅಣ್ಣನಿಗೆ ಉದ್ಯೋಗಕ್ಕಾಗಿ ಒಂದು ಬೇರೆ ಕೆಲಸ ಕೊಡ್ತಕ್ಕಂಥ ಕೆಲಸನ ಈಗಾಗಲೇ ಸರ್ಕಾರ ಮಾಡಿದೆ. ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ. ಈಗಾಗಲೇ ನಮ್ಮ ಗೌರವಪ್ಪಣ್ಣವರು ಎಲ್ಲರನ್ನು ಮಾತಾಡಿದ್ದಾರೆ. ನಾವು ಇವತ್ತು ಬಂದಿರತಕ್ಕಂಥದ್ದು ಈಗ ಏನು ನಮ್ಮ ಬಾಬು ಅನ್ನುವಂಥ ಹುಡುಗ
ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಾಪೂಜಿ ನಗರದ ನಿವಾಸಿ 13ನೇ ವಾರ್ಡಿನ ಯಶವಂತ್ ಅಂತೇಳಿ ಅವ್ರ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಗಿರ್ತಕ್ಕಂಥ ಒಂದು ಸಂದರ್ಭ ಇದೆ. ಈಗ ಇವರ ಕುಟುಂಬಕ್ಕೆ ನಾವು ಅವ್ರ ಜೊತೆಗಿದ್ದೀವಿ. ಅವರ ತಂದೆ ತಾಯಿಗೆ ನಿನ್ನೆ ಕೂಡ ಹೋಗಿ ನಾವು ಸಾಂತ್ವನವನ್ನ ಹೇಳಿದ್ದೀವಿ. ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಂತೇಳಿ, ಧೈರ್ಯ ತುಂಬುವಂತ ಒಂದು ಕೆಲಸ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು. ಇನ್ನು ಮುಂದೆ ಈಗಾಗಲೇ FIR ಆಗಿದೆ, ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಕೂಡ ಸೇರಿಸಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಮಿಸ್ಟರ್ ಸುಧಾಕರ್, ದಲಿತರನ್ನ ಮುಟ್ಟಿದಾಗ ಏನಾಗುತ್ತೆ ಅಂತ ಈಗ ಗೊತ್ತಾಗಿರ್ಬೇಕು ನಿನ್ಗೆ. 10 ವರ್ಷಗಳ ಕಾಲ ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ಇವತ್ತು ನಮ್ಮ ದಲಿತ ಹುಡುಗನ ನೀನು ಪ್ರಾಣ ತೆಗಿದ್ಯ. ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಬಹಳ ನಂಬಿಕೆ ಇದೆ. 24 ಗಂಟೆಯಲ್ಲಿ ಸುಧಾಕರ್ನ ಬೇಡಿ ಹಾಕೊಂಡು ಅಣಕೂರ್ ಜೈಲಲ್ಲಿ ಟಿಫನ್ ಕೊಡ್ಸಿಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಬಂದ್ ಮಾಡ್ತೀವಿ ನಾವು. ಬಿಡಲ್ಲ ನಾವು. ದಲಿತರು ಸ್ವಾಭಿಮಾನಿಗಳು, ಹೋರಾಟಗಾರರು, ಸಾಹಿತ್ಯರು, ಸಾಹಿತ್ಯಕರು ಆ ಮಟ್ಟದಲ್ಲಿ ಇರ್ತಕ್ಕಂಥ ನಾವು. ಈಗ ನಮ್ಮ ಸೀನಿಯರ್